ಅಯ್ಯೋ, ಬೆಳಿಗ್ಗೆನೇನೆ ನನ್ನ ಹೆಂಡತಿ ನಮ್ಮ ಅತ್ತೆ ಯಾರು ಕಾಣ್ತಾ ಇಲ್ವಲ್ಲ, ಇವರೆಲ್ಲ ಎಲ್ಲ ಹಾಳಾಗೋದ್ರು ಅಂತ ಹೇಳ್ಬಿಟ್ಟು ಒಬ್ರು ಕಾಣ್ತಾನೇ ಇಲ್ಲ. ಹುಡ್ಕಿ 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 ಅಯ್ಯೋ ಸಾಕಾಗೋಯ್ತು. ಹೊಟ್ಟೆ ಬೇರೆ ಹಸಿತೈತೆ. ಈ ಎಲೆಕ್ಷನ್ ಬಂದಿರೋದಿರ್ಲಿ, ಅಲಿತಿರೋದೇನೆಯ ಕೆಲಸ ಇವಕ್ಕಂತೂ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಅಂತ ಹೇಳ್ಬಿಟ್ಟು ಬರೀ ಅಲಿತಾರೇನೆಯ ಬಿದ್ದಿತ್ತಿರೋದು. ಅಯ್ಯೋ ಹೊಟ್ಟೆ ಬೇರೆ ಚುರ ಚುರ ಅಂತ ಐತೆ. ಏನ್ ಮಾಡೋರು ಏನೋ ಅಡ್ಗೆಯ ನೋಡ್ಬೇಕು. ಓ, ತಿಂಡಿಗೋಸ್ಕರ ಕಾಯ್ತಾ ಇದ್ದೀರೋ? ಹ್ಞೂ, ತಿಂಡಿಗೋಸ್ಕರನೇ ಕಾಯ್ತಾ ಇದ್ದೆ. ನನ್ನ ಹೆಂಡ್ತಿನ ಮತ್ತೆ ಯಾರು ಕಾಣ್ತಾ ಇಲ್ವಲ್ಲ, ಇವಳು ಹೋಗ್ಬಿಟ್ಟು ಹೋಗಿ ಬುಡತದವು ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೆ. ಒಳ್ಳೆ ಟೈಮ್ಗೆ ಏನಿಯ ಬಂದೆ. ಹೊಟ್ಟೆ ಸಿತೈತೆ. ಏನ್ ಮಾಡಿದಿರಾ ನಾಷ್ಟನ? ಘಮ 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 ಅಂತ ಇದ್ದಂಗೈತೆ ಈಚೆ ಕಡೆ ಎಲ್ಲಾನು. ಓ, ಘಮ 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 ಅಂತ ಬಿಸಿಬೇಳೆ ಬಾತ್ ಮಾಡಿವ್ನಿ. ಎಲ್ಲ ಘಮ ಘಮ ತಿನ್ನನಿ ಅಂತ ಹೇಳ್ಬಿಟ್ಟು ಇರಿ, ಒಂದ್ ನಿಮಿಷ ಬರ್ತೀನಿ. ಇವಳಿಗೂ ಭಾಳ ಒಳ್ಳೆ ಬುದ್ಧಿ ಬಂದ್ಬಿಡ್ತದ. ಹೆಂಗನ್ವೆ ಒಂದ್ ಕಿತ ಕಿತ್ತಾಡ್ತಾಳೆ, ಒಂದ್ ಕಿತ ಮುರ್ವಾದಿನ ಗಿತ್ತಾಳೆ, ಒಂದ್ ಕಿತ ಶಾನೆ ಕಿತ್ತಾಡ್ತಾಳೆ, ಆಮೇಕಿಂದ ನೀಟಾಗಿತ್ತಾಳೆ.ಯಾಂಗೋ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟೈತಿ. ತಿಂಡಿ ತಕೊಬಿಟ್ಟು ಬಂದನ ಕೊಡ್ತಾಳೆ. ಅಪ್ಪಪ್ಪ ಹೊಟ್ಟೆ ತುಂಬಾ ತಿನ್ಕೊಂಡು ಆರಾಮಾಗಿದ್ದು ಬಿಡೋಣ ಇನ್ನ. ಬೇಗ ಬೇಗ ತಗೊಬಿಡ್ ಬಾ. ಅದ್ರ ಮೇಲೆ ಹಂಗೆ ನೀ ಖಾರ ಬುಂದಿ ಹಾಕೊಂಬಿಡ್ ಬಾ. ಬಿಸಿಬೇಳೆ ಬಾತ್ಗೆ ಸೂಪರ್ ಆಗಿರ್ತದೆ. ಅಯ್ಯೋ ಇದೇನಿದು? ತಿಂಡಿ ತಗೊಬಿಟ್ಟು ಬರ್ತೀನಿ ಅಂತ ಪಾರ್ಕೆ ತಗೊಂಬಿಟ್ಟು ಬಂದಿದ್ದೀಗ? ಅಣ್ಣ, ಪಾರ್ಕೆನೇ ತಗೊಂಬಿಟ್ಟು ಬಂದಿರೋದು. ಇವತ್ತು ನಂದು ಅಡುಗೆ ಡ್ಯೂಟಿ. ಬಿಸಿಬೇಳೆ ಬಾತ್ ಮಾಡಿವ್ನಿ. ಬಿಸಿ ಬಿಸಿಯಾಗಿ ತಿನ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ, ನೀವು ಕಸ ಗುಡಿಸಿ ಪಾತ್ರೆ ತೊಳಿಬೇಕು. ಇವತ್ತು ನಿಮ್ದು ಅದೇನೇ ಡ್ಯೂಟಿ. ನಾವು ಕಂಡ ಮನೆಯಿಂದ ಇಬ್ರು ಮನೆಗೆ ಬಂದಿರೋದಲ್ವಾ, ಏನು ಮಾಡೋಕ್ಕಾಗಿಲ್ಲ. ಈ ಮನೆನ ಕೆಲಸ ಮಾಡಲೇಬೇಕು ನಾವಂತೂ. ಎದೊಳಿ ಎದೊಳಿ ಮ್ಯಾಕೆ ಸರ್ಸರ್ನ ಒಳಗಡೆಯಿಂದ ಈಚೆ ಕಡೆ ಕಸ ಗುಡಿಸ್ಬಿಟ್ಟು ಈಚೆ ಕಡೆ ಸ್ವಲ್ಪ ಪಾತ್ರೆ ಹಾಕಿವ್ನಿ. ಹಂಗೆ ನೀವು ಒಂಚೂರು ನೀಟಾಗಿ ಎಲ್ಲನೂ ವಾಶ್ ಮಾಡ್ಕೊಂಬಿಟ್ಟು ಬನ್ನಿ. ಆಮೇಕಿಂದ ಬಿಸಿಬೇಳೆ ಬಾತ್ ಕೊಡ್ತೀನಿ. ನಾನು ಏನ್ ಅನ್ಕೊಂಡಿದ್ಯಾ? ನಾನು ಈ ಮನೆ ಒಳಿಯ, ನಾನು ಕಸ ಗುಡ್ಸಕ್ಕಾಯ್ತದ? ಮಾನ ಮರ್ಬೋದಿರ್ತದ ಕಸ ಗುಡ್ಸಿದ್ರೆ? ನೀ ಮನೆ ಒಳಿಯ ಎಂಟಿನ ನಿನ್ ಮನೆ ಕರ್ಕೊಂಡು ಹೋಗಿದಂಗೆ ಕರ್ಕೊಂಡ್ಬಿಟ್ಟು ಬಂದು ಇಲ್ಲಿ ಮಾಡಿಕೊಂಡಿಲ್ವಾ? ಎದೊಳ ಮ್ಯಾಗ ಸುಮ್ಕೇನಿಯ ಕಂಡಿವ್ನಿ. ಗಂಡ್ಸು ಅಂತ ಅನ್ನಿಸ್ಕೋಬೇಕು ಅಂತಂದ್ರೆ ಎಂಟಿನ ಕರ್ಕೊಂಡು ಹೋಗ್ಬಿಟ್ಟು ಬಾಯಿ ಮುಚ್ಕೊಂಡು ನಿಮ್ಮ ಮನೆಗೆ ಮಡಿಕೋಬೇಕು. ಇಲ್ಲಿಗೆ ಬಂದ್ರಿ ಅಂತ ಹೇಳಿದ್ರೆ ಹಿಂಗೇನೆ ನೀ ಮಾಡ್ಲೇಬೇಕಾಯ್ತದ ಕೆಲಸನ. ಈಗ ನನ್ನ ಗಂಡನ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮನೆಗೆ ಮಡಿಕೊಂಡಿದ್ರೆ ನಾನು ನನ್ನ ಗಂಡಂತ ಕೆಲಸ ಮಾಡಿಸ್ತಾ ಇದ್ದೆ. ಆದ್ರೆ ಏನ್ ಮಾಡ್ತೀಯ, ನಾನು ಹಣೆ ಬರ್ಫಕ್ಕೆ ನಾನೇ ಇಲ್ಲಿಗೆ ಬಂದ್ಬಿಟ್ಟಿವ್ನಿ. ನೋಡು, ಪರ್ಕೆ ತಕೊಂಡು ಕ್ಲೀನಾಗಿ ಕಸ ಗುಡಿಸಿದ್ರೆ ನಾಷ್ಟ ಇಕ್ತೀನಿ. ಇಲ್ಲಾಂದ್ರೆ ನಾನು ಮಾಡಿದ ಅಡುಗೆ ನೀನು ಮುಟ್ಟಂಗಿಲ್ಲ. ಅಯ್ಯೋ 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 ಅಯ್ಯೋ, ನೀನಂತೂ ಹುಟ್ಟು ಬಜಾರಿ. ನೀನು ನಾ ಮೊದ್ಲು ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಿ. ನೀನ್ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀಯಲ್ಲ, ನಾನೇ ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನೋ? ಆಮೇಕಿಂದ ನೋಡೋಣ. ಮೊದ್ಲು ಈ ಪರ್ಕೆ ತಗೊಂಡು ಬಾಯಿ ಮುಚ್ಕೊಂಡು ಮನೆ ಕೆಲಸ ಎಲ್ಲ ಮಾಡು. ಬಿಸಿ ಒಳ ಬಾತಿ ಕೊಡ್ತೀನಿ. ಇಲ್ಲಾಂದ್ರೆ ಹಿಂಗೆ ಕುತ್ಕೋಬೇಕಾಯ್ತದೆ. ನಿನ್ನ ಹೆಂಡತಿ ನಿಮ್ಮ ಅಮ್ಮ ಅವರೆಲ್ಲ ಇವತ್ತೇನು ಮನೆಗೆ ಬರೋಕ್ಕಿಲ್ಲ. ಲೇಟ್ ಆಯ್ತದೆ ಮನೆಗೆ ಬರೋ ಅಷ್ಟೊತ್ತಿಗೆ ನಿನ್ನ ಕತೆ ಗೋವಿಂದ ಆಗಿರ್ತದೆ. ಒಂಚೂರು ನೀಟಾಗಿ ಗುಡಿಸ್ಕೊಂಡ್ಬಿಟ್ಟು ಬನ್ನಿ. ಅಲ್ಲಿ ಇಲ್ಲಿ ಧೂಳೆಲ್ಲ ಕಟ್ಟಿರ್ತದೆ. ಹೊಸಿ ಧೂಳೆಲ್ಲನೂ ಕ್ಲೀನಾಗಿ ಕೊಡೋಗ್ಬಿಟ್ಟು ಗುಡಿಸ್ಕೊಂಬನ್ನಿ, ಸರಿನಾ? ಅಬ್ಬಬ್ಬ, ಬಿಸಿಬೇಳೆ ಬಾತು ಕುದಿಸ್ತಾ ಇವ್ನಿ, ಉಪ್ಪು ಖಾರ ಹಾಕ್ಬಿಟ್ಟು. ಸರ್ಸನ್ನ ಗುಡಿಸ್ಬಿಟ್ಟು ಬನ್ನಿ. ಆಮೇಕಿಂದ ತಟ್ಟೆಗೆ ಹಾಕ್ಕೊಡ್ತೀನಿ. ಇಲ್ಲಾಂದ್ರೆ ಹಿಂಗೆ ಒಣಗಣೆ ಸಾಗೋಗ್ಬಿಡ್ತೀರ ಅಷ್ಟೇನಿಯ. ನನಗೆ ಗೊತ್ತು ನಿಮ್ಮ ತಾಕ್ ತಿನ್ನ ಕಾಸು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಬಿಸಿಬೇಳೆ ಬಾತ್ ಮಾಡಿರೋದು. ಬಾಯಿ ಮುಚ್ಕೊಂಡು ಮೊದಲು ಎಲ್ಲ ಒಳಗಿಂದ ಈಚೆ ಕಡೆಕನ ಕಸವ ಗುಡಿಸಿ. ಅಯ್ಯೋ 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 ಅಯ್ಯೋ, ಹೆಂಗಿದ್ದೆ ನಾನು? ಎಂತಹ ಕರ್ಮ ಬಂದ್ಬಿಟ್ಟು ನನಗಂತೂ. ಈ ಮನೆಯಾಗ ರಾಜನ್ ಥರ ಇರಬೇಕು ಅಂತ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಕಸ ಗುಡ್ಸಕ್ ಮಡಿಕೊಬಿಟ್ಟವಳಲ್ಲ ಇವಳು. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಬೇಕು ಅಂತ ನನಗೆ ಹಿಂಗೆಲ್ಲ ಮಾಡೋಳೆ ಅಂತ ಅನ್ನಿಸ್ತದೆ. ಈ ಕಸ ಗುಡಿಸ್ಲಿಲ್ಲ ಅಂದರೆ ಬಿಸಿಬೇಳೆ ಬಾತ್ ಕೊಡೋಕ್ಕಿಲ್ಲ. ಹೊಟ್ಟೆ ಬೇರೆ ಚುರ 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 ಅಂತ ಐತೆ. ಹೊಟ್ಟೆ ಬೇರೆ ಹಸಿತೈತೆ. ಇನ್ನಿವಾಗ ಕಸ ಗುಡಿಸ್ಲಿಲ್ಲ ಅಂದ್ರೆ ಅದನ್ನು ಇಕ್ಕಕ್ಕಿಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಗುಡ್ಸೋಣ ಬಿಡು, ಹೊಟ್ಟೆಗೆ ಬೇಕು ಅಂತಂದ್ರೆ ಗುಡಿಸ್ಲೇಬೇಕು ತಾನೆ. ಅತ್ತಾಗ ಹೆಂಗೋ ಅಡ್ಡ ದುಡ್ಡಿ ಗುಡಿಸ್ಕೊಂಡು ಹೋಗೋಣ ಸುಮ್ಕೇನಿಯ. ನಮ್ಮ ಅಮ್ಮವ್ರ ಮನೆಗೆ ಇದ್ದಿದ್ರೆ ಈ ಕೊರ್ಮ ಎಲ್ಲ ಇರೋದೇ. ಗುಡಿಸಿ 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 ಕ್ಲೀನಾಗಿ ಗುಡಿಸ್ಕೊಂಡು ಹಂಗೆ ಮುಂದೆ ಗುಡಿಸ್ಕೊಂಡು ಹೋಗಿ. ಎಲ್ಲೂ ಕಸ ಇರಬಾರ್ದು, ನೀಟಾಗಿ ಗುಡಿಸ್ಬೇಕು. ನಿಮ್ಮ ಅಕ್ಕ ಮುಚ್ಚ ಗುಡ್ಸು. ಮನೆಯೊಳಗೆ ಆಗ್ಬೇಕಂತೆ, ಕಾಲ ಮೇಲೆ ಕಾಲು ಹಾಕೊಂಡು ತಿನ್ಬೇಕು. ತಿನ್ನಿಸ್ತೀನಿ. ಸರಿಯಾಗಿ ಮಾಡಿಸ್ತೀನಿ. ಇನ್ನೂ ಐತೆ ಮಗನೇ ನಿನಗೆ. ಇಲ್ಲಿಗೆ ಬಿಟ್ಬಿಡ್ತೀನಿ ನಿನಗೆ. ಪಾಪ ನಮ್ಮ ರಾಧಕ್ಕಂಗೆ ಇಷ್ಟು ಮೋಸ ಮಾಡ್ಬಿಟ್ಟು ಅನ್ಯಾಯ ಮಾಡ್ಬಿಟ್ಟೆ. ನಮ್ಮ ರಾಧಕ್ಕ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ನಿನ್ನ. ಆದರೂ ನಮ್ಮ ರಾಧಕ್ಕಂಗೆ ಏನೇ ಮೋಸ ಮಾಡ್ಬಿಟ್ಟೆ ಅಲ್ವಾ ನೀನು? ಎಂಥ ಮೋಸ್ಕರ ನನ್ನ ಮಗ. ಅದಕ್ಕೆ ನಿಂಗೆ ಇಷ್ಟೆಲ್ಲ ಮಾಡ್ತಿರೋದು ಅನ್ಭವಿಸು. ನನ್ನ ಮಗನೇ ನಿನಗೆ ಐತೆ ಲೋಪರ್ ಅಂತ ತಗೊಬಿಟ್ಟು ಬಂದು. ಬೇಗ ಬೇಗ. ಅಯ್ಯೋ, ಇದೊಂದೇ ಕೆಲಸ. ನೀನು ಇನ್ನೊಂದು ಬೇಜಾನ್ ಕೆಲಸ ಐತೆ. ನೀವು ಇದೊಂದೇ ಕೆಲಸದಾಗೆ ನೀವು ಕುಂತ್ಕೊಬಿಟ್ರೆ ಹೆಂಗೆ? ಪಟ 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 ಗುಡಿಸ್ಕೊಂಡು ನಡೀತಿರ್ಬೇಕು ನೀವು. ನಡೀರಿ. ಗುಡಿಸ್ತಿದ್ದೀನಿ ಇರುವ. ನಾನು ನಿಂತ್ಕೊಂಡು ನಾ ಕಿಲಿನ ಗುಡಿಸ್ತಾ ಇವ್ನಿ. ಓ ಯಜಮಾನ್ರೆ, ನೀವು ಕಸ ಗುಡಿಸ್ತಾ ಇದ್ದೀರಾ? ದಯವಿಟ್ಟು ತಾವು ಕಸ ಗುಡಿಸೋರ್ನ ಪದ ತೊಳೆಯೋದ್ರಿಂದ ಎಲ್ಲರ ಡಿಸ್ಟರ್ಬ್ ಮಾಡಬೇಡ್ರಿ, ಸರಿನಾ? ಅವ್ನು ಹೆಂಗೋ ಗುಡಿಸ್ತಾವಂತಾನೆ, ಸುಮ್ಕೆ ನಿಂತ್ಕೊಳ್ಳಿ. ಅದು ಮಾಡ್ತಾವ್ನಿ ಇದು ಮಾಡ್ತಾವನಿ ಅಂತ ನೀವು ಬಂದ್ಬಿಟ್ರೆ ಅವ್ನು ಗುಡ್ಸೋದು ಬಿಟ್ಬಿಟ್ಟು ಇಲ್ಲಿ ಗಂಟೆ ಮಾತಾಡ್ಕೊಂಡು ನಿಂತ್ಕೊತಾನೆ. ನೀವು ಸುಮ್ಮನೆ ಗುಡ್ಸೋದು ನೋಡ್ಕೊಳ್ಳಿ. ನೋಡಿ, ಅವ್ರು ಕರೆದ್ರು ಇವ್ರು ಕರೆದ್ರು ಅಂತ ಎದ್ದೊಳ್ಬೇಡಿ. ಸರ್ಸರ್ನ ಗುಡಿಸಿ ಒಳಗಡೆದೆಲ್ಲ ಗುಡಿಸಿದ್ದಾಯ್ತು. ಹೊಸಿ ಕಾಂಪೌಂಡ್ ಎಲ್ಲ ಕ್ಲೀನಾಗಿ ಕಸ ಗುಡಿಸ್ಬೇಕು ನೀವಂತೂ. ಇನ್ನು ಆ ಕಡೆ ನೋಡು, ಆ ಕಡೆ ಎಲ್ಲ ಎಷ್ಟೊಂದು ಹಂಗೇನಿಯ ಬಿದ್ದೈತೆ. ಕ್ಲೀನಾಗಿ ಹೋಗಿ ಗುಡಿಸ್ ನಡೀರಿ. ಇದು ಏನಾದ್ರೂ ಹಪ್ಪಿ ತಪ್ಪಿ ಏನಾದ್ರೂ ಆ ರಾಧನೋ ಪೊದ್ದಿನೋ ಯಾರನ್ನ ನೋಡ್ಬೇಕು ಹಿಂಗೆ ಕೆಲಸ ಮಾಡೋದನ್ನ. ಒಂದು ಪ್ಲೇಟ್ ಬಿಸಿಬೇಳೆ ಬಾತ್ಗೋಸ್ಕರ ಒಳಗಿಂದ ಚಿಕನ್ನ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆಯೋ ಅಂತ ಲೆವೆಲ್ಗೆ ಬಂದ್ಬಿಟ್ನಲ್ಲ ನಾನು. ಎಂಥ ಗತಿಗೆ ತಂದುಬಿಟ್ಲು ಇವಳಂತೂ ನನ್ನ.
ಅದೇ ರಾಧಕ್ಕನ್ ಜೊತೆ ಇದ್ದಿದ್ರೆ ಈ ಕುರ್ಮ ಎಲ್ಲ ನಿಂಗೆ ಗೊತ್ತೈತೆ ಆ ಗೊತ್ತಿರ್ಲಿಲ್ಲ ತಾನೇ ಹಂಗಾರ್ ಮತ್ತೆ ಮಾಡ್ಲೇಬೇಕು ಇವಾಗ ಏನ್ ಬಿಲ್ಡಪ್ ಕೊಡ್ತಾ ಇದ್ರಲ್ಲ ಮಾಡಿ ಮಾಡಿ ಸರಿಯಾಗಿ ಮಾಡಿ ಗೊತ್ತಾಯ್ತದ ನಿಮ್ಗೂನುವೆ ಕೆಲ್ಸನ ಬೊಗು ಮಾಡಿದ್ರೆ ತಾನೇ ಗೊತ್ತಾಗೋದು. ನಡೀರಿ ಗುಡಿಸ್ರಿ ಎಲ್ಲ ಇನ್ನು ಈಚೆ ಕಡೆ ಎಲ್ಲ ಗುಡಿಸ್ಕೊಂಬಿಟ್ಟು ಬಾ ಹೋಗ್ರಿ ಸುಮ್ಕೇಣಿಯ ಸರ್ಸರ್ನ ಏನೋ ಮಕ್ಕ ನೋಡ್ಕೊಂಡು ನಿಂತ್ಕೊಂಡಿದ್ಯಾ ಹೋಗಿ ಕೆಲಸ ಮಾಡೋಗು. ಯಾಕೆ ಏನೋ ಫಿಟ್ಟಿಂಗ್ ಇಟ್ಬಿಟ್ಟು ಹಂಗ್ ಮಾಡಿಸ್ತೀನಿ ಹಿಂಗ್ ಮಾಡಿಸ್ತೀನಿ ಅಂತ ಬಿಲ್ಡಪ್ ತಗೋತಾ ಇದೀಯಾ? ಅದೆಲ್ಲ ನಿನ್ನ ಕೈಲಿಂದ ಆಗಲ್ಲ. ಫಿಟ್ಟಿಂಗ್ ಇಟ್ಬಿಟ್ಟು ಏನೋ ಮಾಡ್ಸಕ್ಕೆ ನಿನ್ನ ಮತ್ತೆ ಪರ ಅಂತ ಹೇಳ್ಬಿಟ್ಟು ನನಗೆ ಸಣ್ಣ ಗೊತ್ತು. ಆದ್ರೆ ಇಲ್ಲಿ ಮನೆನಾಗೆ ನಾವೇ ಹೋಮ್ ಮಿನಿಸ್ಟರ್ ಇದ್ದಂಗೆ ಬಾಯಿ ಮುಚ್ಕೊಂಡು ಹೋಗಿ ನಿನ್ ಕೆಲಸ ನೀನು ನೋಡ್ಕೊ ಹೋಗು. ಭದ್ರಮ್ಮಂಗೆ ಸವ ಸೇರೋ ನಂಗೆ ಸರಿಯಾಗಿರೋ ಸೊಸೆನಿಯ ಸಿಕ್ಬಿಟ್ಟೋಳಿ. ಇಲ್ಲ ಅಂತ ಹೇಳಿದ್ರೆ ಆ ಭದ್ರಮ್ಮನ್ ಬೊಗ್ಸಕ್ಕಾಯ್ತಿತ್ತೆ. ಯಪ್ಪ ನೋಡ್ದ ಏನು ಉಪಚಾರಿ ಇವಳು ಅಂತ ಹೇಳ್ಬಿಟ್ಟು ನಮ್ಗೆ ಯಾಕೆ ಬಿಡು. ಅಲೋ ಗುಡ್ಸಿದ್ದಾಯ್ತು. ಸರ್ಸರ್ನ ಬಂದಿಲ್ಲ ನೀರ್ ಬಿಟ್ಟಿಲ್ವಾ? ಬಂದ್ ಸರ್ಸರ್ನ ಇಲ್ಲಿ ಕುಂತ್ಕೊಂಡು ಪಾತ್ರೆಯನ್ನ ತೊಳಿ ಬರ್ರಿ. ಸುಮ್ನೆ ಕುಂತ್ಕೊಬಿಟ್ರೆ ಆಯ್ತದ? ಯಪ್ಪ ನನಗಂತೂ ಕಸ ಗುಡ್ಸೋಷ್ಟೊತ್ತಿಗೆ ಅಯ್ಯಪ್ಪ ಸೊಂಟೆಲ್ಲ ಬಿದ್ದೋಯ್ತು. ನಂಗಂತೂ ಮೊದ್ಲು ಬಿಸಿಬೇಳೆ ಬಾತ್ ತಿನ್ಬಿಡ್ತೀನಿ. ಆಮೇಕಿಂದ ಬೇಕಾದ್ರೆ ಇನ್ನು ಉಳಿದಿರೋ ಕೆಲಸ ಮಾಡ್ಕೊಂಡ್ರೆ ಆಯ್ತಲ್ವಾ? ಮೊದ್ಲು ಪಾತ್ರೆ ತೊಳಿರಿ, ಆಮೇಕಿಂದ ಉಳಿದಿರೋ ಕೆಲಸನ ಮಾಡ್ಕೊಂಡ್ರೆ ಆಯ್ತಲ್ವಾ? ಯಪ್ಪ ನನ್ನ ಕೈಲಂತೂ ಆಯ್ತಿಲ್ಲ. ಈ ಕಸ ಗುಡ್ಸೋ ಪಾತ್ರೆ ತೊಳೆಯೋ ಕೆಲಸ ಎಲ್ಲನೂ ನೀನೇ ಇಕ್ಕಬಿಡು. ನನ್ನ ಕೈಲಂತೂ ಆಗಕ್ಕಿಲ್ಲ ಈ ಕೆಲಸ ಎಲ್ಲ ಮಾಡಕ್ಕೆ. ನಿನ್ನ ಕೈಲಿ ಈ ಕೆಲಸ ಎಲ್ಲ ಮಾಡಕ್ಕಾಗಿಲ್ಲ ಅಂದ್ರೆ ನಾಳೆಯಿಂದ ಅಡುಗೆ ಮಾಡು. ಬೇಡ ಅಂದರೆ ಯಾರು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನಕ್ಕೆ ಅಡುಗೆ, ರಾತ್ರಿ ಕಡೆಗೆ ಮಾಡಾಕು. ಈ ಕಸ ಗುಡಿಸಿ ಪಾತ್ರೆ ತೊಳೆಯೋ ಜವಾಬ್ದಾರಿ ನಂದು. ಪಟ್ ಅಂತ ಹೇಳ್ಬಿಟ್ಟು ನಾನು ಕೆಲಸನ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ನೋಡೋ ಈ ಮನೆ ನೀನು ನೋಡಿಯ ನನ್ನ ಸೊಸೆ ಅಷ್ಟೇ ವ್ಯತ್ಯಾಸ. ನೀನು ಕೆಲಸ ಮಾಡ್ಬಿಟ್ಟು 4 ಪೈಸೆ ದುಡಿತಿಲ್ಲ, ನಾನು ಕೆಲಸ ಮಾಡ್ಬಿಟ್ಟು 4 ಪೈಸೆ ದುಡಿತಿಲ್ಲ. ಅಂದಮೇಲೆ ಇಬ್ರಿಗೂ ಈಕ್ವಲ್ ಆಗಿರ್ತದೆ ಕೆಲಸ ಎಲ್ಲ ಅಂದ್ರೆ ನೀನು ಅರ್ಧ ಮಾಡಬೇಕು, ನಾನು ಅರ್ಧ ಮಾಡ್ತೀನಿ. ಬಾ ಸರ್ಸರ್ನ ಕುತ್ಕೊಂಡು ಸರ್ಸರ್ನ ಪಾತ್ರೆ ತೊಳಿ ಬಾ. ಅಯ್ಯೋ ಇನ್ನು ಒಗ್ಗರಣೆ ಹಾಕಕ್ಕೆ ಎಲ್ಲನೂ ಹೊಸಿ ಬಾಂಡ್ಲಿ ಎಲ್ಲ ಬೇಕು. ಸರ್ಸರ್ನ ತೊಳೆದ್ಕೊಡು. ಯವ್ವ ಇಷ್ಟೊಂದು ಪಾತ್ರೆ ಅವಲ್ಲ, ಇಷ್ಟೊಂದು ಪಾತ್ರೆ ತೊಳಿಬೇಕಾ? ರಾಮ ಶಿವ. 3 ಹೊತ್ತು ಗಡತ್ತಾಗ ತಿನ್ನಲ್ವಾ? ಅಯ್ಯೋ ನಂಗೆ ಈ ಚಿಕನ್ ಅಂದ್ರೆ ಇಷ್ಟ, ನಂಗೆ ಮಟನ್ ಅಂದ್ರೆ ಇಷ್ಟ ಅಂತ ತಿನ್ನಲ್ವಾ? ಮತ್ತೆ ಪಾತ್ರೆಗಳು ಹಂಗೇನಿಯ ಒಂದು ಲಾಟೆ ಏನಿಯ ಬೀಳೋದು ನೋಡಿ. ಅಲ್ಲಿ ನೀರು ಬಿಟ್ಟವ್ರು ನಲ್ಲಿನಾಗೆ ಸುಮ್ಕೆ ಏನಿಯ ಪೈಪ್ ಹಾಕೊಂಡಿರಲ್ಲ ಹಿಡ್ಕೊಂಡು ಪಟ ತೊಳಿರಿ. ಅಣ್ಣ ಇಲ್ಲ ಅಂತ ಹೇಳಿದ್ರೆ ಬಿಸಿಬೇಳೆ ಬಾತ್ ಆರೋಯ್ತದ ಅಷ್ಟೇ ಏನಿಯ. ಹೋಗಿ ಪಟ ತೊಳಿರಿ. ಬರ್ಲಿ ನನ್ನ ಹೆಂಡತಿನ ಮತ್ತೆ ಬರ್ಲಿ, ಇವಳಿಗೆ ಆಮೇಕಿಂದ ಸರಿಯಾಗಿ ಮಾಡಿಸ್ತೀನಿ. ಅವ್ರಿಗೆಲ್ಲ ಹಾಳಾಗೋದ್ರು ಏನೋ, ಅವಳು ನನಗೊಂದು ಮಾತಿಯೊಳಗು ಹೇಳ್ಬಿಟ್ಟು ಹೋಗಕ್ಕಾಯ್ತಿಲ್ವಾ? ತೊಳಿ ಮಗನೆ. ರಾಧಕ್ಕ ಮುಂದಕ್ಕೆ ಮಾಡಿ ಇಕ್ಕದಲ್ಲ ನಿಂಗೆ, ಅದಕ್ಕೆ ದೌಲತ್ತು ಶಾನೆ ಆಗೋಗ್ಬಿಟ್ಟಿತ್ತು ನಿನಗೆ. ದೌಲತ್ತೆಲ್ಲ ನನ್ವೆ ಇವಾಗ ನಿಂಗಿರೋದು ಕಳ್ಳನ ಮಗನೆ. ನಿಂಗೆ ಸರಿಯಾಗಿ ಮಾಡಬೇಕು ನಿಂಗಂತೂ. ಪ್ರತಿ ಕ್ಷಣನೂ ರಾಧಕ್ಕ ನೀನೇನು ನೆನಪಾಗಬೇಕು. ಕಸ ಗುಡಿಸಿ ಪಾತ್ರೆ ತೊಳೆದು ನಿನ್ನ ಸೇವೆ ಮಾಡಿ ಎಷ್ಟು ಕೆಲಸ ಮಾಡ್ತಾ ಇತ್ತು. ಯಪ್ಪ ದೇವ್ರೆ. ಆಗ್ಬೇಕು ಮಾಡು. ಬೇಗ ತೊಳ್ಕೊಂಡು ಬೇಗ ತಗೊಂಬಿಟ್ಟು ಬರ್ರಿ. ಅಯ್ಯೋ ರೀ ನೀವ್ಯಾಕ್ರಿ ಪಾತ್ರೆ ತೊಳಿತಾ ಇದ್ದೀರಾ? ಊರಾಗಿರೋರೆಲ್ಲ 4 ಜನ ನೋಡ್ಬಿಟ್ಟು ನೀವು ಪಾತ್ರೆ ತೊಳೆಯೋದನ್ನ 4 ಜನ ಏನು ಅನ್ಕೊಳಕಿಲ್ಲ ರೀ. ಇದು ಯಾಕ್ರಿ ಹಿಂಗೆ ತೊಳಿತಾ ಇದ್ದೀರಾ ಪಾತ್ರೆಯ? ಎದ್ದೋಳ್ರಿ ಮ್ಯಾಕೆ. ಗಂಡಸು ತರ ಇರ್ರಿ. ಅಯ್ಯೋಲೇ ನಾನು ಆಗ್ಲಿಂದ ಹೇಳ್ತಾನೆ ಇದೀನಿ ಕಣ್ಣೆ. ಆವಾಗಿಂದ ನಾನು ತೊಳೆಯಕ್ಕಿಲ್ಲ ಅಂದ್ರೆ ಇವಳೇನಿಯ ನೀನ್ ತೊಳಿಬೇಕು, ಇಲ್ಲ ಅಂದ್ರೆ ಬಿಸಿಬೇಳೆ ಬಾತ್ ಕೊಡಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಒಳಗಡೆಯಿಂದ ಈಚೆ ಕಡೆ ಕನ್ನ ಕಸ ಗುಡಿಸ್ಬಿಟ್ಟು ಈಗ ನೋಡಿ ಪಾತ್ರೆ ತೊಳೆಯಕ್ ನೋಡೊಂದು ಲಾಟ್ ಪಾತ್ರೆ ಹಾಕವಳಿ. ನನಗಂತೂ ಅಯ್ಯೋ ತಿಕ್ಕಕ್ಕಾಯ್ತಿಲ್ಲ, ಏನು ಆಯ್ತಿಲ್ಲ. ಬಿಸಿಬೇಳೆ ಬಾತ್ ಹಾಕಕ್ಕಿಲ್ಲ ಅಂತ ಹೇಳ್ಬಿಟ್ಟು 2 ಪಾತ್ರೆ ಅಂತ ಹೇಳ್ಬಿಟ್ಟು ಒಂದು ರಾಸಿ ಪಾತ್ರೆ ಹಾಕವಳಿ. ನನ್ನ ಕೈಲೂ ಆಯ್ತಿಲ್ಲ. ಏನೇ ಮನೆಯಾಳಿ ನನ್ ಗಂಡನ್ ತಗೇನಿ ನೀನು ಪಾತ್ರೆ ತೊಳಸ್ತಾ ಇದ್ದೀಗೇನೆ ನೀನು? ಅಯ್ಯೋ ನಾನು ನಿನ್ನ ಗಂಡನ್ ತಗ ಪಾತ್ರೆ ತೊಳಸ್ತಾ ಇಲ್ಲ, ಈ ಮನೆ ಅಳಿಯನ್ ತಗ ಪಾತ್ರೆ ತೊಳಸ್ತಾ ಇದ್ದೀನಿ. ನನ್ ಗಂಡ ಗಂಡ್ಸ್ ಕಣೆ ಗಂಡ್ಸು. ನನ್ ಗಂಡ ಗಂಡ್ಸಾಗಿದ್ಕೊಂಡು ಈ ಪಾತ್ರೆ ಯಾಕೆ ತೊಳಿಬೇಕು? ಅವನು ಗಂಡಸ್ರು ಏನ್ ಕೆಲಸ ಮಾಡ್ಬೇಕು, ಆ ಕೆಲಸ ಏನು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹೆಂಗಸ್ರು ಮಾಡೋ ಕೆಲಸನೇ ಮಾಡ್ಬೇಕು. ಅವ್ನು ಗಂಡ್ಸಾಗಿದ್ಕೊಂಡು ಲಕ್ಷ ಸಂಪಾದನೆ ಮಾಡಂಗಿದ್ರೆ ನಾನು ಅಯ್ಯೋ ಪಾಪ ಬೆಳಗ್ಗೆಯಿಂದ ಸಂಜೆ ಗಂಟ ಕೆಲಸ ಮಾಡ್ಕೊಂಡು ಸಾಕಾಗ್ ಬತ್ತಾನೆ ಈ ಅಣ್ಣ ಇಂತಾಗ ನಾನು ಯಾ ಕೆಲಸ ಮಾಡ್ಸನಿ ಅಂತ ನನಗೂ ಬೇಜಾರಾಗೋದು. ಆದ್ರೆ ಬೆಳಗಿನ ಸಾಯಂಕಾಲದ ಗಂಟ ಮೊಬೈಲ್ ಹೊತ್ಕೊಂಡು 3 ಹೊತ್ತು ಫೋನ್ ತಿಕ್ಕೊಂಡು ಕುಂತ್ಕೊಂಡಿರ್ತಾನೆ. ಇವನು ನೋಡಿ ನನಗೆ ಯಾಕೆ ಅಯ್ಯೋ ಅಂತ ಅನಿಸ್ಬೇಕು. ತಿಕ್ಲಿ ತಕ ಮುಸ್ರಿಯ. ಇವನೇನ್ ಪೆಸಲ್ಲಾಗೇನು ಕೆಲಸ ಮಾಡ್ತಾನೆ? ಹುಡುಗಿಯರ್ ಮಾಡೋ ಕೆಲಸನೂ ಮಾಡಕ್ಕಿಲ್ಲ, ಹುಡುಗರು ಮಾಡೋ ಕೆಲಸನೂ ಮಾಡಕ್ಕಿಲ್ಲ. 3 ಹೊತ್ತು ಕುಂತಿರ್ತಾನೆ. ಲೇ ಇದು ನನ್ನ ಮನೆ ಕಡ್ಲೆ, ನನ್ನ ಮನೆನಾಗ ನನ್ನ ಗಂಡ ಕುಂತ್ಕೊಳ್ಳಿ ಬಿಡು. ಸರಿ ನಿನ್ನ ಮನೆನಾಗ ನಿನ್ನ ಗಂಡ ಕುಂತ್ಕೊಳ್ಳಿ, ನಾನು ಮಾಡಿದ ಅಡುಗೆ ತಿನ್ನಂಗಿಲ್ಲ ಸರಿನೇ? ಹಂಗೆ ಏನಿಯಾ? ಅವ್ರವ್ರ ಕೆಲಸ ಅವ್ರವ್ರ ಏನಿಯಾ ಮಾಡ್ಕೋಬೇಕು. ಇವ್ರಿಗೆ ನಿನಗೂ ನಿನ್ನ ಗಂಡಂಗೂ ಅಡುಗೆ ಏನಿಯಾ ಬೇಸಾಕಿಲ್ಲ, ನೀವೇ ಮಾಡ್ಕೊಂಡು ತಿನ್ರಿ. ನೀವು ಮಾಡ್ಕೊಂಡು ತಿಂದು ನಿಮ್ಮ ಪಾತ್ರೆ ನೀವು ತೊಳ್ಕೊಳ್ಳಿ. ನನಗೂ ನನ್ನ ಗಂಡಂಗೆ ಎಷ್ಟು ಬೇಕು ಅಷ್ಟು ಅಡುಗೆ ಮಾಡ್ಕೊಂಡು ತಿಂದು ನನ್ನ ಪಾತ್ರೆಯ ನಾನು ತೊಳ್ಕೊತೀನಿ. ಯಾಗ ಆಡ್ತಾ ಇದೆಯಾ ನೀನಂತುನ್ವೆ? ಈ ಮನೆ ಯಜಮಾನಿ ಅನ್ಕೊಂಬಿಟ್ಟ ಏನ್ ನೀನು? ಈ ಮನೆ ಯಜಮಾನಿ ಆಗಕೊಂಡ್ಬಿಟ್ಟಿದ್ ಯಾಗ್ಲೇನಿಯಾ? ನಮ್ಮಮ್ಮ ಬರ್ಲೆ ನಿನಗೈತೆ. ನಮ್ಮ ಅಣ್ಣ ಹಿಂಗ ಅದು ಏನು ಮೋಡಿ ಮಾಡ್ಬಿಟ್ಟು ಬುಟ್ಟಿಗೆ ಹಾಕೊಂಡಿದ್ಯಾ, ಬುಟ್ಟಿಗೆ ಹಾಕಬಿಟ್ಟು ನನ್ನ ಗಂಡನು ಚೀಪಾಗಿ ನೋಡ್ತಾ ಇದ್ಯಾ. ನನ್ನ ಗಂಡಂಗೂ ನನಗೂ ಏನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಲೇ ನೋಡ್ತಾ ಇರು ಹೆಂಗ್ ನಾನು ನನ್ನ ಗಂಡ ನಿನ್ನ ಮುಂದೆ ನೀ ಬೆಳಕು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಪಾತ್ರೆ ತೊಳೆಯೋಕ್ಕೆ ನನ್ನ ಗಂಡು ನಿಕ್ಕಿದ್ಯಲ್ವಾ? ಮಾಡ್ತೀನಿ ರೀ. ನೀವೇನ್ರಿ ಮಕ್ಕ ನೋಡ್ತಾ ಇದ್ದೀರಾ? ಎದ್ದೊಳ್ರಿ ಯಾಕೆ? ನೀವೇ ಅಣ್ಣ ಎದ್ದೊಳಿದ್ರೆ ಮನೆನಾಗೆ ತಿಂಡಿ ತಿನ್ನಂಗಿಲ್ಲ. ಯೋಚನೆ ಮಾಡಿ, ಮನೆನಾಗಿರೋ ತಿಂಡಿ ಎಲ್ಲ ಅಂದ್ರೆ ತೆಗೆದು ಬೀರುಗೆ ಇಟ್ಬಿಟ್ಟು ಬೀಗ ಹಾಕ್ಬಿಡ್ತೀನಿ. ನನಗೂ ನನ್ನ ಗಂಡಂಗೆ ಇಬ್ರಿಗೆ ತಿನ್ಕೋತೀವಿ ಸರಿನಾ? ಮನೆ ಕೆಲಸ ಮಾಡಿದ್ರೆ ಊಟ, ಇಲ್ಲ ಅಂದ್ರೆ ದುಡ್ಕೊಬಿಟ್ಟು ಬಂದು ಹಾಕ್ಬೇಕು. 2 ಮಾಡಲಿಲ್ಲ ಅಂತಂದ್ರೆ ನನ್ನ ಕೈಲಿ ಬಿಟ್ಟು ಬೇಸಾಕೊಂಡು ಕುತ್ಕೊಳಕ್ ಆಗಕ್ಕಿಲ್ಲ.
ಇಲ್ಲಾಂದ್ರೆ ನೋಡಿರಿ ಪಂಚಾಯತಿ ಕರಿತೀನಿ, ಪಂಚಾಯತಿ ತಕ ಹೋಗೋಣ. ನೀವು ಮಾಡೋದ್ ಸರಿನಾ ನಾನ್ ಮಾಡೋದ್ ಸರಿನಾ ಅಂತ ಹೇಳ್ಬಿಟ್ಟು ಪಂಚಾಯತಿನಾಗೆ ತೀರ್ಮಾನ ಆಗ್ಲಿ. ಹಾ, ನಡೀರಿ ಪಂಚಾಯತಿ ಸೇರ್ಸೋಣ. ಅಯ್ಯೋ 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 ಅಯ್ಯೋ, ನಾನ್ ಪಾತ್ರೆ ತೊಳಿಬೇಕಾ ಮುಸ್ರು ತೊಳಿಬೇಕಾ ಕಸ ಗುಡಿಸ್ಬೇಕಾ ಅಂತ ಹೇಳ್ಬಿಟ್ಟು ಪಂಚಾಯತಿ ಕಲ್ರೆ ಮುರ್ವದಿ ಇರ್ತದ. ಮತ್ತೆ ಮರ್ವಾದಿ ಬೇಕು ಅಂತಂದ್ರೆ ಮರ್ವಾದಿನ ಕೆಲಸ ಮಾಡ್ಬೇಕು, ಮರ್ವಾದಿನ ಕೆಲಸ ಮಾಡಿ ಸರಿನಾ. ನೋಡಿ ಪಾತ್ರೆ ತೊಳ್ಕೊಂಡು ತಗೊಂಡ್ಬಿಟ್ಟು ಬಂದ್ರೆ ಒಳಗಡೆ ಊಟ ತಿನ್ನಿ, ಇಲ್ಲಾಂದ್ರೆ ನಾನು ಹೇಳಿದ್ನಲ್ಲ ಅಡುಗೆ ಮನೆ ಬಾಕ್ಲು ಹಾಕ್ಬಿಡ್ತೀನಿ ಉಸ್ತಾರ್. ಅಯ್ಯೋ ಅಯ್ಯೋ ಅಯ್ಯೋ, ನೋಡ್ದ ಇವಳು ಮಾತಾಡೋದನ್ನ ಯಾವ ದುರಂಕಾರದಾಗ ಮಾತಾಡ್ತಾಳೆ, ಯಾವ ದೌಲತ್ತಾಗ ಮಾತಾಡ್ತಾಳೆ ಅಂತ ಹೇಳ್ಬಿಟ್ಟು ನೋಡ್ದೇನೆ. ಅದಕ್ಕೆ ಇವ್ಳದಾಗ ಯಾಕೆ ಸುಮ್ಕೆ ವಾದ ಮಾಡೋದು ಅಂತ ಹೇಳ್ಬಿಟ್ಟು ಸುಮ್ಕೆನೇ ಮುಸ್ರೆ ತಿಕ್ಕೊಂಡು ಕುಂತ್ಕೊಂಡಿವ್ನಿ. ಇನ್ನೇನ್ ಮಾಡಕ್ಕಾಯ್ತದೆ, ನನ್ನ ಟೇಮೇ ಸರಿ ಇಲ್ವಲ್ಲ, ಸುಮ್ಕೆನೆಯ. ಅದಕ್ಕೆ ಮುಸ್ರೆ ತಿಕ್ಕೊಳ್ಳೋದೇನಿ ಎಷ್ಟೋ ವಾಸಿ ಬಿಡೆ, ಮುಸ್ರೆ ತಿಕ್ಕೊಂಡೇನಿಯ ಕುಂತ್ಕೊತೀನಿ. ಇನ್ನು ಏನ್ ಮಾಡಕ್ಕಾಗಕ್ಕಿಲ್ಲ. ಇವ್ಳದಾಗೇನು ಕಿತ್ತಾಡ್ಕೊಂಡು ಪತ್ತಾಡ್ಕೊಂಡು ಮಾಡಕ್ಕಾಯ್ತದ ಇವಳು. ಮೊದಲು ನಿನಗೆ ಮಾನ ಮರವದಿಲ್ಲ. ಏನಾರ ಕೆಲಸ ಮಾಡಿ ಏನಾರ ಹೊಂದಿಸ್ಕೋಬೇಕು. ಇಲ್ಲ ಅಂತಂದ್ರೆ ಫಸ್ಟ್ ಹೋಗ್ಬಿಟ್ಟು ನಿಮ್ಮ ಅಮ್ಮವ್ರ ಆಸ್ತಿ ಪಾಗ ಆಗೈತಲ್ಲ ತಗೊಂಬಿಟ್ಟು ಬಂದ್ಬಿಟ್ಟು ಅದನ್ನ ಮಾರ್ಗಿ ಹಾಕಿ ಹೆಂಗರವೆ ನಾವು ಲಗ್ಸುರಿ ಜೀವನ ಮಾಡ್ಬೋದು. ಅದು ಬಿಟ್ಬಿಟ್ಟು ನೀನು ಮುಸ್ರೆ ತಿಕ್ಕೊಂಡು ಕುಂತ್ಕೊತೀನಿ ಅಂತ ಮುಸ್ರೆ ತಿಕ್ಕೊಂಡು ಕುತ್ಕೊಂಡ್ರೆ ಜೀವನ ಪೂರ್ತಿ ಹಿಂಗೇನೆ ಮುಸ್ರೆ ತಿಕ್ಕೊಂಡು ಕಸ ಗುಡಿಸ್ಕೊಂಡು ಕುಂತ್ಕೋಬೇಕಾಯ್ತದೆ ಸರಿನಾ. ಈ ಬಾಳೆ ಇರಬೇಕು ನಿಮಗೆ, ಗಂಡಸು ಥರ ಇರಬೇಕು. ನಾನು ಆಫೀಸ್ ಕೆಲಸಕ್ಕೆ ಹೋಯ್ತಿದ್ದೀನಿ, ನಾನು ಡ್ಯೂಟಿ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಬಂದ್ಬಿಟ್ಟು ಈ ಬಾಳ್ ಬಾಳ್ತಿದ್ದೀರಲ್ಲ, ನಂಗೆ ಇವಾಗ ಅನ್ನಿಸ್ತೈತೆ ಹೋಗಿ 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 ಅಂತ ಬೇವರ್ಸಿ ನನ್ನ ಮಗನ ಕಟ್ಕೊಂಬಿಟ್ನಲ್ಲಪ್ಪ ಶಿವ ಅಂತ ಹೇಳ್ಬಿಟ್ಟು ನನ್ನ ಮಾನ ಮರೋದಿ ಕಳಿಯೋಕೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾ ಇದ್ದೀರಾ. ಹೀಗೆ ಬೀದಿನ ಕುಂತ್ಕೊಂಡು ಮುಸ್ರೆ ತಿಕ್ತಾ ಇದ್ರೆ ನೋಡಿ ಜನ ಏನು ಅನ್ಕೊಳಕ್ಕಿಲ್ಲ ನನ್ನ. ಸ್ಟ್ಯಾಂಡರ್ಡ್ ಅನ್ಕೊಂಡು ಕಾರ್ ತಗೊಬಿಟ್ಟು ಬಂದು ಬಿಟ್ಟು ಬಿಲ್ಡಪ್ ಕೊಟ್ಬಿಟ್ಟು ಇವಾಗ ಈಚೆ ಕಡೆ ಹೋಗಿ ನಿಂತ್ಕೊಂಡ್ರೆ ಹೆಂಗೆ ಆಡ್ಕೊತಾರೆ ಗೊತ್ತೇನು, ಎಲ್ಲರೂ ಆಡಾಡ್ಕೊಂಡು ಹೋಗ್ತಾರೆ. ಮೊದಲು ನೀವು ಕೆಲಸ ಹುಡಿಕೊಳ್ಳಿ, ಇಲ್ಲ ನಂಗೆ ಸಿಟ್ಟದ್ ಬಂದ್ಬಿಟ್ರೆ ನಾ ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯ. ನೀ ಸಮಾಧಾನ ಮಾಡ್ಕೊಳ್ಳಿ. ಬೇಕು ಅಂದಿದ ತಕ್ಷಣ ಕೆಲಸ ಸಿಗಕ್ಕೆ ಈಗೆಲ್ಲ ಅದೇನೋ ಬಂದ್ಬಿಟ್ಟು ಎಲ್ಲ ಕೆಲಸಗಳಿಂದ ತೆಗ್ದಾಕ್ತಾವ್ರಂತೆ. ನೀನು ಅರ್ಥ ಮಾಡ್ಕೊ, ಸುಮ್ಮನೆ ಇರೋ ಕೆಲಸದಿಂದನೇ ತೆಗ್ದಾಕ್ತಾವ್ರಿ. ಇನ್ನು ನಾನು ಕೆಲಸ ಅಂದ್ರೆ ಸಿಗ್ತದ. ನೀನು ಹೇಳ್ದಂಗೆ ನಮ್ಮ ಅಮ್ಮರ ಮಂತ ಹೋಗ್ಬಿಟ್ಟು ಬರ್ತೀನಿ ಇರು. ಹೋಗೋದು ಏನು ಭಾಗ ಆಗೈತೆ ಅದನ್ನ ಇಸ್ಕೊಂಬಿಟ್ಟು ಬರ್ತೀನಿ. ಅದೇನೋ ನೀನು ಹೇಳ್ದಂಗೆ ನೀ ಮಾಡೋಣ, ಏನೋ ಒಂದು ಮಾಡ್ಕೊಳ್ಳ ನೀ ಬಿಡು. ಬಿಸ್ನೆಸ್ ಶುರು ಮಾಡ್ಕೊಳ್ಳ ನೀ, ಹೋಗ್ಬಿಟ್ಟು ಬರ್ತೀನಿ. ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ, ಇದೊಂದು 2 ಪಾತ್ರೆ ತೊಳೆದ್ಬಿಡು ಬಾ ನೀನೇನಿಯ, ನಾನು ಹೋಗ್ಬಿಟ್ಟು ಬರ್ತೀನಿ. ನಾನೇ ತೊಳಿಲಿ, ನಿಮಗೆ ತಾನೇ ಕೂಳಾಕಲ್ಲ ಅಂತ ಹೇಳಿದ್ದು. ತೊಳಿರಿ.